ನಿಧಿ ಅಲ್ಲಿಂದ ಹೊರಡುತ್ತಿದ್ದಂತೆ ಮೀರಾ ವಾರ್ಡನ್ ಬಳಿ ಬಂದವಳು ಮೆಲುದನಿಯಲ್ಲಿ ಹೇಳಿದಳು, ಮೇಡಮ್, ನಿಧಿ ಹಾಗೆಲ್ಲ ಮಾಡಿದ್ದಕ್ಕೆ ನಾನು ಕ್ಷಮೆ ಯಾಚಿಸುತ್ತೇನೆ. ಮೇಡಮ್, ಇನ್ನೊಂದು ವಿಷಯ, ಪ್ರತಿ ಹುಡುಗಿಯೂ ಇಲ್ಲಿ ಬರೀ ಮಜಾ ಮಾಡಲು ಬರುವುದಿಲ್ಲ ಎಂದು ಹೇಳಿ ಮೀರಾ ಅಲ್ಲಿಂದ ಹೊರಟು ಹೋದಳು. ಹೊರಗೆ ಬಂದು ನೋಡಿದಾಗ ನಿಧಿಗೆ ಕೋಪ ಬಂದಿರುವುದು ತಿಳಿದು ಅವಳ ಬಳಿ ಬಂದ ಕೂಡಲೇ ನಿಧಿ ಹೇಳಿದಳು, ನೀನು ನಿಜವಾಗಿಯೂ ರಜಪೂತ ಮನೆತನದವಳ? ಅಂದರೆ ಅವಳು ಅಷ್ಟೊಂದು ಬೇಡದಿರುವ ಮಾತುಗಳನ್ನು ಆಡಿದರೂ ನೀನು ಅದನ್ನು ಕೇಳಿಸಿಕೊಂಡು ಸುಮ್ಮನೆ ಬಂದಿದ್ದೀಯಲ್ಲ, ನಿನಗೆ ಸ್ವಲ್ಪನೂ ಕೋಪ ಬರುವುದಿಲ್ಲವಾ? ಅದು ನಮ್ಮದೇ ತಪ್ಪು. ಸಮಯಕ್ಕೆ ಸರಿಯಾಗಿ ಬಾಡಿಗೆ ಕಟ್ಟಿದ್ದರೆ ಹೀಗಾಗುತ್ತಿರಲಿಲ್ಲ ಎಂದಳು ಮೀರಾ. ಅಯ್ಯೋ ಆದರ್ಶ ದೇವತೆಯೇ, ಸಾಕು ಸಾಕು, ನೀನು ಹೀಗೆ ಇದ್ದರೆ ಯಾರಾದರೂ ನಿನ್ನನ್ನು ಮಾರಿಬಿಡುತ್ತಾರೆ ಎಂದಳು ನಿಧಿ. ನಿಧಿ, ಹಾಗಲ್ಲ, ಕಳೆದ 3 ವರ್ಷಗಳಿಂದ ಇಲ್ಲೇ ಇದ್ದೇನೆ. ನನ್ನಿಂದಾಗಿ ನನ್ನ ತಾಯಿಗೆ ಮುಜುಗರವಾಗುವುದು ಬೇಡ. ಅವರ ಹೆಸರಿನ ಗೌರವವನ್ನು ಉಳಿಸಿಕೊಳ್ಳುವುದು ಮುಖ್ಯ ಎಂದಳು ಮೀರಾ. ಯಾರಾದರೂ ಏನಾದರೂ ಹೇಳಿದರೆ ಸುಮ್ಮನೆ ಕೇಳಿಸಿಕೊಂಡು ಮತ್ತು ಸಾಧ್ಯವಾದರೆ ನಿನ್ನಷ್ಟಕ್ಕೆ ನೀನೇ ಕ್ಷಮೆ ಕೇಳಿಕೊಳ್ಳುತ್ತೀಯಾ ಕೇಳಿದಳು ನಿಧಿ. ನಿನಗೆ ಅರ್ಥಪಡಿಸೋದಕ್ಕೆ ಆಗೋದಿಲ್ಲ ನಿಧಿ, ಸಾರಿ ಎಂದಳು ಮೀರಾ. ಅದು ಒಳ್ಳೆಯದೇ ಆಯಿತು, ಸರಿ ಬಿಡು, ಬಾ ಕೂತ್ಕೋ, ಹೊರಡೋಣ, ತಡವಾಗುತ್ತಿದೆ ಎಂದಳು ನಿಧಿ. ಮೀರಾ, ಈಗ ಎಲ್ಲಿಗೆ ಹೋಗಬೇಕು ಕೇಳಿದಳು. ನಿಧಿ ನಗುತ್ತಾ ಹೇಳಿದಳು, ಎಲ್ಲಿ ನಮ್ಮವರು ಅಂತ ಇದ್ದಾರೋ ಅಲ್ಲಿಗೆ ಎಂದಳು. ಮೀರಾ ಬಂದು ಕುಳಿತ ತಕ್ಷಣ ನಿಧಿ ಸ್ಕೂಟರ್ ಮುಂದಕ್ಕೆ ಚಲಾಯಿಸಿದಳು. ಇಬ್ಬರು ಶಿವಾಜಿನಗರಕ್ಕೆ ಬಂದರು. ಇಂದೋರ್ಗೆ ಬಂದ ನಂತರ ಮೀರಾ ಮೊದಲ ಬಾರಿಗೆ ಆ ನಗರವನ್ನು ನೋಡಿದಳು. ಸ್ವಚ್ಛ ರಸ್ತೆಗಳು, ದೊಡ್ಡ ದೊಡ್ಡ ಎತ್ತರದ ಮನೆಗಳು ಎಲ್ಲವೂ ಕಾಣುತ್ತಿತ್ತು. ನಿಧಿ ವೇಗವಾಗಿ ಸ್ಕೂಟಿ ಓಡಿಸುತ್ತಿದ್ದಳು. ನಿಧಿ ವ್ಯಾಸ್ ತನ್ನ ಕುಟುಂಬದಲ್ಲಿ ಎಲ್ಲರಿಗೂ ಪ್ರಿಯವಾಗಿದ್ದಳು. ಅವಳಿಗೆ ಕಾಲೇಜಿನಲ್ಲಿ ಮೀರಾಳ ಪರಿಚಯವಾಗಿತ್ತು ಹಾಗೂ ಮೊದಲ ನೋಟದಲ್ಲೇ ಅವಳ ಶಾಂತ ನಡವಳಿಕೆ ಇಷ್ಟವಾಗಿ ಅವಳತ್ತ ಬರುವ ಹಾಗೆ ಮಾಡಿದ್ದಳು. ಆದರೆ ಆಕೆಯೇ ಸುಮ್ಮನಿರಲಿಲ್ಲ. ಅವಳ ಮುಖದಲ್ಲಿ ತುಂಬಾ ಮುಗ್ಧತೆ ಇತ್ತು. ಯಾವಾಗಲೂ ನಗುಮುಖದಿಂದ ಇರುತ್ತಿದ್ದಳು. ಅದಕ್ಕಾಗಿಯೇ ಅವಳಿಗೆ ಯಾವುದಕ್ಕೂ ಇಲ್ಲ ಎಂದು ಹೇಳಲಿಲ್ಲ ನಿಧಿ. ನಿಧಿ ಮೀರಾಳೊಂದಿಗೆ ಒಂದು ದೊಡ್ಡ ಮನೆಯ ಮುಂದೆ ಬಂದು ನಿಂತಳು. ಸ್ಕೂಟರನ್ನು ಬದಿಯಲ್ಲಿ ನಿಲ್ಲಿಸಿ ಮೀರಾಳೊಂದಿಗೆ ಒಳಗೆ ಬಂದಳು. ಮನೆಯ ಬಾಗಿಲ ಮೇಲಿದ್ದ ನಾಮಫಲಕದ ಮೇಲೆ ಮೀರಾಳ ಕಣ್ಣು ಬಿತ್ತು. ವ್ಯಾಸ್ ಹೌಸ್ ಎಂದು ಇತ್ತು. ಮೀರಾ ತನ್ನ ಬ್ಯಾಗ್ ಹಿಡಿದು ಒಳಗೆ ಹೋದಳು. ಒಳಗೆ ಬಂದ ತಕ್ಷಣ ನಿಧಿ ಜೋರಾಗಿ ಕೂಗಿದಳು, ಅಮ್ಮ, ಅಪ್ಪ, ಅಜ್ಜ, ಅಜ್ಜಿ, ಅಣ್ಣ, ಎಲ್ಲರೂ ಬನ್ನಿ ಎಂದು. ನಿಧಿಯ ಧ್ವನಿ ಕೇಳಿದ ಕೂಡಲೇ ಎಲ್ಲರೂ ಹೊರಗೆ ಓಡಿ ಬಂದರು. ನಿಧಿ ಜೊತೆ ಅಪರಿಚಿತ ಹುಡುಗಿಯನ್ನು ನೋಡಿ ಎಲ್ಲರ ಮನದಲ್ಲೂ ಅನುಮಾನ ಮೂಡಿತ್ತು. ಇದನ್ನು ಗಮನಿಸಿದ ನಿಧಿ ಕ್ಷಣದಲ್ಲಿ ಹೇಳಿದಳು, ಅಜ್ಜ, ಇದು ನನ್ನ ಸ್ನೇಹಿತೆ ಮೀರಾ ಅಂತ. ತದನಂತರ ಮೀರಾ ಕಡೆಗೆ ತಿರುಗಿ ಹೇಳಿದಳು, ಮೀರಾ, ಇದು ನನ್ನ ಅಜ್ಜ ಶ್ರೀನಾಥ್ ಜಿ ವ್ಯಾಸ್ ಮತ್ತು ಅದು ನನ್ನ ಅಜ್ಜಿ ಸುರೇಖಾ ಜಿ ವ್ಯಾಸ್ ಎಂದಳು. ಮೀರಾ ಕೈ ಮುಗಿದು ನಮಸ್ತೆ ಎಂದಳು. ಇವರು ನನ್ನ ತಂದೆ ವಿಜಯ್ ವ್ಯಾಸ್ ಮತ್ತು ಇದು ನನ್ನ ತಾಯಿ ರಾಧಾ ವ್ಯಾಸ್ ಎಂದು ನಿಧಿ ತನ್ನ ತಂದೆ ತಾಯಿಯ ಕಡೆಗೆ ತೋರಿಸುತ್ತಾ ಹೇಳಿದಳು. ಮೀರಾ ಅವರಿಗೂ ನಮಸ್ಕಾರ ಮಾಡಿದಾಗ ಇಬ್ಬರು ನಗುತ್ತಾ ಉತ್ತರಿಸಿದರು. ನಿಧಿ ಅಣ್ಣನ ಬಳಿ ಬಂದು ಅವನ ಕೈ ಮೇಲೆ ಕೈ ಇಟ್ಟು ಹೇಳಿದಳು, ಇವನು ನನ್ನ ಅಣ್ಣ ಅರ್ಜುನ್ ಎಂದಳು. ಆಗ ಅರ್ಜುನ್ ಹಲೋ ಎಂದನು. ಅದಕ್ಕೆ ಪ್ರತಿಯಾಗಿ ಮೀರಾ ಕೂಡ ನಮಸ್ತೆ ಎಂದಳು. ಎಲ್ಲರನ್ನೂ ಪರಿಚಯಿಸಿದ ನಿಧಿ ಮತ್ತೆ ಮೀರಾ ಬಳಿ ಬಂದು ಹೇಳಿದಳು, ಇದು ನನ್ನ ಸ್ವೀಟ್ ಫ್ಯಾಮಿಲಿ. ಸುತ್ತಲೂ ನೋಡುತ್ತಾ ಏನೋ ವಿಷಯ ನೆನಪಾದಂತೆ ಅಕ್ಷತ್ ಅಣ್ಣ ಎಲ್ಲಿ ಕೇಳಿದಳು. ರಾಧಾರವರು ಅಕ್ಷತ್ ಹೊರಗೆ ಹೋಗಿದ್ದಾನೆ. ಅವರು ಮೀರಾಳನ್ನು ಬಿಟ್ಟ ಕಣ್ಣುಗಳಿಂದ ನೋಡಿದರು. ಕಾಡಿಗೆಯಿಂದ ಲೇಪಿತವಾದ ದೊಡ್ಡ ಕಣ್ಣುಗಳು, ಗುಲಾಬಿ ಬಣ್ಣದ ತುಟಿಗಳು, ಜಗ್ಗನಂತೆ ತೆಳ್ಳಗಿನ ಕುತ್ತಿಗೆ, ಬೆಳ್ಳಗಿನ ಮೈ ಬಣ್ಣ, ನೀಟಾಗಿ ಬಾಚಿದಂತ ಉದ್ದನೆಯ ತಲೆ ಕೂದಲು, ಇವುಗಳನ್ನೆಲ್ಲ ನೋಡಿ ರಾಧಾರವರು ತನ್ನ ದೃಷ್ಟಿ ತಾಕೀತು ಎಂದು ತಮ್ಮ ಕಣ್ಣಿನ ಮೂಲೆಯಲ್ಲಿದ್ದ ಕಾಡಿಗೆಯನ್ನು ಬೆರಳಿನಿಂದ ಹೊರತೆಗೆದು ಮೀರಾಳ ಕಿವಿಯ ಹಿಂದೆ ಲೇಪಿಸಿ ಹೇಳಿದರು, ನೀನು ತುಂಬಾ ಮುದ್ದಾಗಿದ್ದೀಯ, ಯಾರ ದೃಷ್ಟಿಯೂ ತಾಕಬಾರದು ಎಂದರು. ಮನೆಗೆ ಬಂದ ನಂತರ ಅವಳು ಬಹುಶಃ ಮೊದಲ ಬಾರಿಗೆ ನಕ್ಕಿದ್ದಳು. ರಾಧಾರವರು ಅವಳ ಕೈ ಹಿಡಿದು ಎಲ್ಲರ ನಡುವೆ ಕರೆತಂದರು. ಎಲ್ಲರೂ ಹಾಲ್ನಲ್ಲಿ ಇಟ್ಟಿದ್ದ ಸೋಫಾಗಳ ಮೇಲೆ ಕುಳಿತಿದ್ದರು. ನಿಧಿ ಒಂದೇ ಉಸಿರಿನಲ್ಲಿ ಎಲ್ಲವನ್ನೂ ಹೇಳಿಬಿಟ್ಟಳು. ನಂತರ ಅಜ್ಜನ ಮುಂದೆ ಬಂದು ಮುಗ್ಧವಾಗಿ ಹೇಳಿದಳು, ನಾನು ಮಾಡಿದ್ದು ಸರಿಯಾ ತಾತ ಎಂದು. ಅಜ್ಜ, ಹೌದು ಮಗಳೇ, ನೀನು ಮಾಡಿದ್ದು ಸರಿಯೇ. ಅಂತಹ ಸಮಯದಲ್ಲಿ ಒಬ್ಬ ಸ್ನೇಹಿತ ಮಾತ್ರ ಸಹಾಯಕ್ಕೆ ಬರುತ್ತಾನೆ. ಹಾಗಾದರೆ ಮೀರಾ ಇಲ್ಲೇ ಉಳಿಯಬಹುದಾ ಕೇಳಿದಳು ನಿಧಿ. ಅದಕ್ಕೆ ಅಜ್ಜ ನಗುತ್ತಾ ಮೀರಾಳನ್ನು ನೋಡಿ ಹೇಳಿದರು, ನೋಡಮ್ಮ, ನೀನು ಎಷ್ಟು ದಿನ ಬೇಕಾದರೂ ಇಲ್ಲೇ ಇರಬಹುದು. ಇದನ್ನು ನಿನ್ನ ಸ್ವಂತ ಮನೆ ಎಂದು ತಿಳಿದುಕೋ. ನಿನಗೆ ಏನಾದರೂ ಬೇಕಾದರೆ ಹಿಂಜರಿಯಬೇಡ. ಅದಕ್ಕೆ ಮೀರಾ ಅವರಿಗೆ ಧನ್ಯವಾದವನ್ನು ಹೇಳಿದಳು. ಅಷ್ಟರಲ್ಲಿ ಅರ್ಜುನ್, ಅಪ್ಪ, ನಾನು ಹೊರಡುತ್ತಿದ್ದೇನೆ, ಆಫೀಸ್ನಲ್ಲಿ ಮೀಟಿಂಗ್ ಇದೆ ಎಂದನು. ವಿಜಯರವರು, ಆಯ್ತು ಸರಿ, ಅಪ್ಪ ಮತ್ತು ನಾನು ನಂತರ ಬರುತ್ತೇವೆ ಎಂದರು. ಅರ್ಜುನ್ ತನ್ನ ಫೋನ್ ಮತ್ತು ಬ್ಯಾಗನ್ನು ಹಿಡಿದು ಎಲ್ಲರಿಗೂ ಬಾಯಿ ಹೇಳಿ ಹೊರಟವನ ಕಣ್ಣು ಮೀರಾ ಮೇಲೆ ಬಿದ್ದಾಗ ಅವಳಿಗೂ ಬಾಯಿ ಮೀರಾ ಎಂದನು. ಅದಕ್ಕೆ ಪ್ರತಿಯಾಗಿ ಮೀರಾ ಕೂಡ ಅವನಿಗೆ ಬಾಯಿ ಹೇಳಿದಳು. ರಾಧಾರವರು, ಬಾ ಮಗಳೇ, ಮೊದಲು ನೀವಿಬ್ಬರು ಏನಾದರೂ ತಿನ್ನಿ ಎಂದು ಹೇಳುತ್ತಾ ಇಬ್ಬರನ್ನು ತನ್ನೊಂದಿಗೆ ಡೈನಿಂಗ್ ಟೇಬಲ್ ಕಡೆಗೆ ಕರೆತಂದರು. ನಿಧಿ ಮತ್ತು ಮೀರಾ ಅಲ್ಲಿಗೆ ಬಂದು ಕುಳಿತರು.
ರಾಧಾರವರು ಇಬ್ಬರಿಗೂ ಊಟ ಬಡಿಸಿದರು. ನಿಧಿಯ ಅಜ್ಜಿ ಎದ್ದು ವಾಕಿಂಗ್ಗೆ ಹೊರಟರು. ಅದು ಚಳಿಗಾಲದ ಸಮಯವಾದ್ದರಿಂದ ಈ ಋತುವಿನಲ್ಲಿ ಸೂರ್ಯನ ಬೆಳಕು ಮಾತ್ರ ಆಸರೆಯಾಗಿತ್ತು. ಹಾಗಾಗಿ ಅಜ್ಜಿ ತೋಟಕ್ಕೆ ಬಂದು ಸೂರ್ಯನ ಬೆಳಕಿನ ಸ್ನಾನದಲ್ಲಿ ನಿರತರಾಗಿದ್ದರು. ಸ್ವಲ್ಪ ಸಮಯದ ನಂತರ ವಿಜಯ್ ಮತ್ತು ಶ್ರೀನಾಥ್ ಜಿ ಕೂಡ ಹೊರ ನಡೆದಿದ್ದರು. ನಿಧಿ ತಿನ್ನಲು ಪ್ರಾರಂಭಿಸಿದಳು. ಆದರೆ ಮೀರಾ ಮಾತ್ರ ಮೌನವಾಗಿ ಕುಳಿತಿದ್ದಳು. ಅವಳು ಮೌನವಾಗಿರುವುದನ್ನು ಗಮನಿಸಿದ ರಾಧಾರವರು ಪ್ರೀತಿಯಿಂದ ಹೇಳಿದರು, ಏನಾಯ್ತು ಪುಟ್ಟ, ಸರಿಯಾಗಿ ತಿನ್ನು. ಅದಕ್ಕೆ ಮೀರಾ ಬರೀ ಆಯಿತು ಎಂದಳಷ್ಟೇ. ರಾಧಾರವರು ಮಾತನ್ನು ಮುಂದುವರಿಸುತ್ತಾ, ಪುಟ್ಟ, ನಿನ್ನ ನೋವನ್ನು ಹಂಚಿಕೊಳ್ಳಲಾರೆ, ಆದರೆ ಖಂಡಿತ ಕಡಿಮೆ ಮಾಡಬಲ್ಲೆ. ಇವರೆಲ್ಲ ನಿನ್ನ ಜೊತೆಗಿದ್ದಾರೆ ಎಂದರು. ಮೀರಾ ತೇವಗೊಂಡ ಕಣ್ಣುಗಳಿಂದ ರಾಧಾರನ್ನು ನೋಡಿದಾಗ ರಾಧಾ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಪ್ರೀತಿಯಿಂದ ಹೇಳಿದರು, ಇಂಥ ಮುದ್ದು ಹುಡುಗಿ ದುಃಖಿತಳಾಗಿ ಇರುವುದು ಖಂಡಿತ ಸರಿಯಲ್ಲ. ಈಗ ಊಟ ಮಾಡು, ತಣ್ಣಗಾಗುತ್ತಿದೆ. ಅಲ್ಲಿಯವರೆಗೆ ನೀನು ಇರಲು ವ್ಯವಸ್ಥೆ ಮಾಡುತ್ತೇನೆ ಎಂದು ರಾಧಾರವರು ಅಲ್ಲಿಂದ ಹೊರಟು ಹೋದರು. ಮೀರಾ ಎಲ್ಲರನ್ನೂ ತುಂಬಾ ಇಷ್ಟಪಡುತ್ತಿದ್ದಳು. ಆದರೆ ಅವಳಿಗೆ ರಾಧಾರವರು ತುಂಬಾ ಇಷ್ಟವಾಗಿದ್ದರು. ಅವರಲ್ಲಿ ತನ್ನ ತಾಯಿಯ ಪ್ರೀತಿಯನ್ನು ಕಂಡುಕೊಂಡಳು. ಊಟ ಮಾಡಿದ ನಂತರ ನಿಧಿ ಅವಳಿಗೆ ತನ್ನ ಮನೆಯನ್ನು ತೋರಿಸತೊಡಗಿದಳು. ಮನೆಯನ್ನು ಬಹಳ ಸುಂದರವಾಗಿ ಕಟ್ಟಲಾಗಿತ್ತು. ಕೆಳಗಡೆ ಅಜ್ಜಿಯವರ ಕೋಣೆ ಇತ್ತು. ಅದರ ಪಕ್ಕದಲ್ಲಿ ಶಿವ ಮತ್ತು ಪಾರ್ವತಿಯರ ದೊಡ್ಡ ವಿಗ್ರಹವಿದ್ದ ಪೂಜಾ ಕೊಠಡಿ ಇತ್ತು. ದೇವರ ಕೋಣೆಯ ಪಕ್ಕದಲ್ಲಿ ಅಡುಗೆ ಮನೆ ಇತ್ತು. ಅದರ ಮುಂದೆ ಊಟದ ಕೋಣೆ ಇತ್ತು. ವಿಜಯ್ ಮತ್ತು ರಾಧಾ ಅವರ ಕೋಣೆ ಮೆಟ್ಟಿಲುಗಳಿಗೆ ತುಂಬ ಹತ್ತಿರದಲ್ಲಿತ್ತು. ಮತ್ತು ಕಚೇರಿಯ ಕೊಠಡಿ ಇತ್ತು. ಅಲ್ಲಿ ಅವರು ಕುಳಿತು ಕೆಲಸದ ಬಗ್ಗೆ ಮಾತನಾಡುತ್ತಿದ್ದರು. ಮನೆಯ ಹಿಂಬದಿಯಲ್ಲಿ ತೋಟವಿದ್ದು ಅದರಲ್ಲಿ ಹಸಿರು ಹುಲ್ಲು ಹರಡಿ ಸಾಲಾಗಿ ಕುಂಡದಲ್ಲಿ ಗಿಡಗಳಿದ್ದವು. ಇದೆಲ್ಲವನ್ನು ತೋರಿಸಿದ ನಿಧಿ ಮೀರಾಳನ್ನು ಮಹಡಿಗೆ ಕರೆತಂದಳು. ಅಲ್ಲಿ 3 ಕೋಣೆಗಳು ಮತ್ತು ದೊಡ್ಡ ಹಾಲು ಇತ್ತು. 2 ಕೋಣೆಗಳು ಒಂದಕ್ಕೊಂದು ಪಕ್ಕದಲ್ಲಿದ್ದವು ಮತ್ತು 3ನೇದು ಅವುಗಳಿಂದ ಪ್ರತ್ಯೇಕವಾಗಿ ಮುಂದೆ ಇತ್ತು. ಈ ಕೊಠಡಿಗಳಲ್ಲಿ ಒಂದು ಅರ್ಜುನ್ ಮತ್ತು ಒಂದು ನಿಧಿಯದ್ದು. ಎದುರಿನ ಕೋಣೆಯ ಬಗ್ಗೆ ನಿಧಿ ಮೀರಾಗೆ ಏನನ್ನೂ ಹೇಳಲಿಲ್ಲ. ಮೀರಾ ಕೂಡ ಕೇಳಲಿಲ್ಲ. ನಿಧಿ ಬಾಗಿಲು ತೆರೆದ ಕೂಡಲೇ ಅವಳ ಕೋಣೆಯಲ್ಲಿ ಏನೋ ವಾಸನೆ ಬಂದಿತ್ತು. ಇಬ್ಬರು ಮೂಗು ಮುಚ್ಚಿಕೊಂಡರು. ನಿಧಿ ಮತ್ತೆ ಬಾಗಿಲು ಮುಚ್ಚಿ ಅಮ್ಮನನ್ನು ಕರೆದಳು. ರಾಧಾರವರು ಎದ್ದು ಬಂದು ಏನೆಂದು ಕೇಳಿದರು. ಸಾರಿ ಮಗಳೇ, ಇವತ್ತು ಬೆಳಿಗ್ಗೆ ನಿನ್ನ ರೂಮಿನಲ್ಲಿ ಆಕಸ್ಮಿಕವಾಗಿ ಕ್ಲೀನರ್ ಬಾಟಲ್ ಒಡೆದು ಹೋಗಿದೆ. ಕ್ಲೀನ್ ಮಾಡು ಎಂದು ಹೇಳಿದ್ದೇನೆ. ರಘು ಮಾಡುತ್ತಾನೆ ಎಂದರು. ಆದರೆ ಅಲ್ಲಿಯವರೆಗೆ ನಾವು ಎಲ್ಲಿಗೆ ಹೋಗಬೇಕು? ಮೀರಾ ಕೂಡ ಫ್ರೆಶ್ ಆಗಬೇಕು. ಅವಳ ಸ್ಥಿತಿ ನೋಡಿ ಎಂದಳು ನಿಧಿ. ಅದಕ್ಕೆ ರಾಧಾರವರು, ಒಂದು ಕೆಲಸ ಮಾಡು, ಅಲ್ಲಿವರೆಗೆ ಕೆಳಗಿರುವ ನನ್ನ ಕೋಣೆಯನ್ನು ಬಳಸು ಎಂದರು. ಬಿಡಿ, ನಾನು ಅರ್ಜುನ್ ಅಣ್ಣನ ರೂಮ್ ಬಳಸುತ್ತೇನೆ ಎಂದಳು ನಿಧಿ. ರಾಧಾರವರು ಸರಿ ಎಂದು ಹೇಳಿ ಅಲ್ಲಿಂದ ಹೊರಟರು. ಇಬ್ಬರೂ ಅರ್ಜುನ್ ರೂಮಿಗೆ ಬಂದರು. ಮೀರಾ ಕೋಣೆ ತುಂಬ ಸ್ವಚ್ಛವಾಗಿ ಮತ್ತು ವ್ಯವಸ್ಥಿತವಾಗಿರುವುದನ್ನು ನೋಡಿದಳು. ಎಲ್ಲವನ್ನೂ ಅಚ್ಚುಕಟ್ಟಾಗಿ ಇಡಲಾಗಿತ್ತು. ಮೀರಾ ಇದನ್ನೆಲ್ಲ ಬಹಳ ಗಮನವಿಟ್ಟು ನೋಡುತ್ತಿದ್ದಳು. ಅಣ್ಣ ಯಾವಾಗಲೂ ನಿನ್ನಂತೆ ತನ್ನ ರೂಮ್ ಟಿಪ್ ಟಾಪ್ ಆಗಿ ಇಟ್ಟುಕೊಳ್ಳುತ್ತಾನೆ ಎಂದಳು ನಿಧಿ. ಅವಳ ಮಾತಿಗೆ ಮೀರಾ ಮುಗುಳ್ನಕ್ಕಿದಳು. ಸರಿ, ನೀನು ಅಲ್ಲಿಯವರೆಗೆ ಸ್ನಾನ ಮಾಡು. ನಾನು ನಿನ್ನ ಸಾಮಾನುಗಳನ್ನು ಕೆಳಗಿನಿಂದ ತರುತ್ತೇನೆ. ಮೀರಾ ಸ್ನಾನ ಮಾಡಲು ಬಾತ್ರೂಮಿಗೆ ಹೋದಳು ಮತ್ತು ನಿಧಿ ಕೆಳಗೆ ಹೋದಳು. ಮೀರಾ ಸ್ನಾನ ಮುಗಿಸಿ ಹೊರಗೆ ಬಂದಾಗ ಟೇಬಲ್ ಮೇಲೆ ಬಟ್ಟೆ ಇಟ್ಟಿರುವುದು ಕಂಡು ಬಂತು. ಮೀರಾ ಬಟ್ಟೆ ಹಾಕಿಕೊಂಡು ಒದ್ದೆ ಕೂದಲು ಒಣಗಲು ಕೋಣೆಯಿಂದ ಹೊರಗೆ ಬಂದಳು. ಆದರೆ ಹಾಲ್ನ ಬಾಲ್ಕನಿ ಬಿಟ್ಟು ಬೇರೆಲ್ಲೂ ಸೂರ್ಯನ ಬೆಳಕು ಕಾಣಲಿಲ್ಲ. ಮೀರಾ ಒದ್ದೆ ಕೂದಲನ್ನು ಟವೆಲ್ನಲ್ಲಿ ಸುತ್ತಿ ಹಾಲ್ನ ಬಾಲ್ಕನಿ ಬಳಿ ಬಂದು ಕೂದಲು ಒಣಗಿಸತೊಡಗಿದಳು. ನಂತರ ಅವಳ ಕಣ್ಣುಗಳು ಹಾಲ್ಗೆ ಸಂಪರ್ಕಿಸಲಾದ ಕೋಣೆಯ ಬಾಗಿಲಿನತ್ತ ಹೋಯಿತು. ಅದರ ಮೇಲೆ ಅಕ್ಷತ್ ವ್ಯಾಸ್ ಎ ಕಾಂಪ್ಲಿಕೇಟೆಡ್ ಬಾಯ್ ಎಂದು ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು. ಅಂತಹ ನಾಮಫಲಕವನ್ನು ಯಾರು ಇಡುತ್ತಾರೆ ಅಂದುಕೊಂಡಳು ಮೀರಾ. ಮುಂದುವರಿಯುವುದು.